ಆ ದುರದೃಷ್ಟವಶಾತ್ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಿಮ್ಮ ಕ್ಷೇತ್ರದ ಜನತೆಗೆ ಒಬ್ಬ JDS ಪಕ್ಷದ ಶಾಸಕನಾಗಿ ಹೇಗೆ ನ್ಯಾಯ ಒದಗಿಸ್ತೀರಿ? ಈಗ ನಾವು ಯಾಕೆ ಮಾತು ಹೇಳಿದೆ ಅಂದರೆ, ಇವತ್ತು ರಾಜಕೀಯ ಹಿನ್ನೆಲೆ ಇರ್ತಕ್ಕಂಥವರು ಸಿದ್ದರಾಮಣ್ಣವರು, DK ಶಿವಕುಮಾರು, ಕೃಷ್ಣ ಬೈರೇಗೌಡರು ಇವರೆಲ್ಲ ಭಾಳಷ್ಟು ಬುದ್ಧಿವಂತಿಕೆ ರಾಜಕಾರಣಿಗಳು. ಇವತ್ತು ಸುಮ್ಮನೆ ವಿನಾಕಾರಣ ಕೇಂದ್ರ ಸರ್ಕಾರದ ಮೇಲೆ ನೀವು ಕರ್ನಾಟಕ ರಾಜ್ಯಕ್ಕೆ ಅನುದಾನ ಕೊಟ್ಟಿಲ್ಲ, ನೀವು ಖಾಲಿ ಚೊಂಬು ಕೊಟ್ರಿ ಅಂತ ಮಾತಾಡ್ತಾ ಇದ್ದಾರೆ. ಈ ಕರ್ನಾಟಕ ರಾಜ್ಯದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿರ್ತಕ್ಕಂಥ JDS ಪಕ್ಷದ MLAಗಳಿಗೂ BJP ಪಕ್ಷದ MLA ಏನು ಅನುದಾನ ಕೊಟ್ಟಿದ್ದಾರೆ? ಇವರು ಕೇಂದ್ರ ಸರ್ಕಾರದ ಮೇಲೆ ಇವರು ದೂರ ಹೇಳ್ತಾ ಇದ್ದಾರೆ. ಇವರೇನು ಕೊಟ್ಟಿದ್ದಾರೆ? 135 ಜನ ಶಾಸಕರಿಗೆ ವಿಶೇಷ ಅನುದಾನ CM ಫಂಡ್ ಗ್ರ್ಯಾಂಟ್ಸು 25 ಕೋಟಿ ಕೊಟ್ಟರು. JDS MLAಗಳಿಗೆ ಯಾಕೆ ಕೊಡಿಲ್ಲ? BJP MLAಗಳಿಗೆ ಯಾಕೆ ಕೊಡಿಲ್ಲ? PWDಯಲ್ಲಿ SHDPಯಲ್ಲಿ ಎಲ್ಲ ಕಾಂಗ್ರೆಸ್ MLAಗಳಿಗೂ 20 ಕೋಟಿ 25 ಕೋಟಿ, ಕೆಲವು MLAಗಳಿಗೆ 50 ಕೋಟಿ ಕೊಟ್ಟರು. JDS ಅವ್ರಿಗೆ ಮಾತ್ರ 10 ಕೋಟಿ, BJP ಅವ್ರು ಮಾತ್ರ 10 ಕೋಟಿ ಕೊಟ್ಟರು. ಇವರು ಯಾಕೆ ಈ ತಾರತಮ್ಯ ಹೊಸ ವಿಚಾರನ? ಯಾವುದೇ ವಿರೋಧ ಪಕ್ಷ ಇದ್ದಾಗಲೂ ಕೂಡ ವಿರೋಧ ಪಕ್ಷದ ಶಾಸಕರು ಅನುಭವಿಸೋದನ್ನು ಈಗಲೂ ಅನುಭವಿಸ್ತಾ ಇದ್ದೀರಿ. ಮುಂಚೆ ಅವರು ಅನುಭವಿಸಿದ್ರು, ಹಿಂದೆ ಏನಾಗಿತ್ತು ಇದರಲ್ಲಿ ಏನಾದ್ರು ವ್ಯತ್ಯಾಸ ಇದೆ. ಅದು ಹಿಂದೆ ಏನಾಗಿತ್ತು, ಬಸವರಾಜ ಬೊಮ್ಮಾಯಿ ಅವರು 2022ರಲ್ಲಿ 50 ಕೋಟಿ BJP MLAಗಳಿಗೆ ಕೊಟ್ಟು 25 ಕೋಟಿ ಕಾಂಗ್ರೆಸ್ MLAಗಳಿಗೆ ಕೊಟ್ಟಿದ್ರು. ಇಲ್ಲಿ ಅವ್ರಿಗೆ 25 ಕೋಟಿ ಕೊಟ್ಟಾಗ ಇಲ್ಲಿ ಇವ್ರಿಗೆ 10-15 ಕೋಟಿಯನ್ನು ಕೊಡಬೇಕಲ್ಲ. ಯಾಕೆ ನಮ್ಮ ಕ್ಷೇತ್ರಗಳಲ್ಲಿ ನಾವು ತೆರಿಗೆ ಕಟ್ತಾ ಇಲ್ಲ? ಓಕೆ. ಈಗ 15 ತಿಂಗಳಲ್ಲಿ ಗ್ರಾಮೀಣ ಭಾಗದಲ್ಲಿ 1 ಕಿಲೋಮೀಟ್ರ್ ನಾವು ರಸ್ತೆ ಹಾಕೋಕ್ಕಾಗಿಲ್ಲ. ನಾವು ಹೆಂಗೆ ಜನಗಳ ಹತ್ರ ಹೋಗಿ ಮಕ್ಕ ತೋರಿಸೋದು? ಈ ಪ್ರಶ್ನೆಯನ್ನ JDS BJP ಕಾಂಗ್ರೆಸ್ಸಿಗೆ ಕೇಳಿದರೆ ಸರಿ, ಆದರೆ ಇದೇ ಕಾಂಗ್ರೆಸ್ನವರು ಕೇಂದ್ರ ಸರ್ಕಾರಕ್ಕೆ ಕೇಳಿದರೆ ತಪ್ಪು ನಿಮ್ಮ ಪ್ರಕಾರ? 100%. ಕೇಂದ್ರ ಸರ್ಕಾರದವರು ಏನವರು ನಮಗೆ GST ಅಮೌಂಟ್ ಕೊಡಬೇಕು, 45,000 ಕೋಟಿ ಕೊಟ್ಟಿದ್ದಾರೆ. ಓಕೆ. ಈಗ ಬೇರೆ ಇಲಾಖೆಗಳದ್ದು 15,000 ಕೋಟಿ ಕೊಟ್ಟಿದ್ದಾರೆ, 60,000 ಕೋಟಿ ಕೊಟ್ಟಿದ್ದಾರೆ. ಇಲ್ಲಿ JDS ವಿಧಾನಸಭಾ ಕ್ಷೇತ್ರಗಳಿಗೆ BJP ವಿಧಾನಸಭಾ ಕ್ಷೇತ್ರಗಳಿಗೆ ಏನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ಬೇಕಲ್ಲ. ಈ ಸರ್ಕಾರ ಏನು ನಡೀತಾ ಇದೆ ಅನ್ನೋದು ನಮ್ಗೆ ಗೊತ್ತಿದೆ, ಸಂಪೂರ್ಣವಾಗಿ ಗೊತ್ತಿದೆ. ಮಾತಾಡಿದರೆ ಪ್ರಯೋಜನ ಇಲ್ಲ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.